ಏನು ಭಾನುವಾರ ಬಿದ್ದಂಥ ಮಳೆಗೆ ನಮ್ಮ ಯಗ್ವಾಡಿಪುರ ಮತ್ತು ಯಗ್ವಾಡಿ ಹಾಗೂ ದೇಸವಳ್ಳಿ ಈ ಭಾಗದಲ್ಲಿ ಸುಮಾರು ಒಂದು 40 ಎಕರೆಯಷ್ಟು ಜಮೀನುಗಳಲ್ಲಿ ಬಾಳೆ ತೋಟ ಭಾಳ ಅದ್ಭುತವಾಗಿ ಬಂದಂಥ ಬೆಳೆ ಇನ್ನು 15 ದಿನ 20 ದಿನದಲ್ಲಿ ಕಟಾವಾಗಿ ರೈತರಿಗೆ ಅದೆಲ್ಲ ಒಂದು ಆದಾಯವಾಗಿ ಬರಬೇಕಾದಂಥ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಮಳೆ ಇದೆ ಈ ಮಳೆಗೆ ಮತ್ತು ಗಾಳಿಗೆ ಎಲ್ಲ ಬೆಳೆಗಳು ನಾಶವಾಗಿ ಇಲ್ಲಿ ನೋಡಿ ಸುಮಾರು ಒಂದು ಈ ನಮ್ಮ ನಂದೀಶ್ ಅಂತೇಳಿ ಇವ್ರದ್ದು ಅಲ್ಲಿ ನಾಗರಾಜು ಅಂತ ಮತ್ತು ಮಾಧವಸ್ವಾಮಿ ಅವ್ರ ತೋಟಗಳಿಗೆ ನಾವು ವಿಸಿಟ್ ಮಾಡಿದ್ವಿ. ಆದರೆ ಎಲ್ಲ ಕಡೆ ಎಲ್ಲ ಸಂಪೂರ್ಣ ಬೆಳೆಗಳು ನಾಶವಾಗಿದೆ. ಪ್ರಸಾದ್ ಅಂತಿದ್ದಾರೆ ಇಲ್ಲಿ ಪ್ರಸಾದ್ ಅವ್ರದ್ದು ಕೂಡ ಜಮೀನು ಎಲ್ಲ ಬೆಳೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ನೆಲೆ ಕಚ್ಚಿರೋದ್ರಿಂದ ಇಲ್ಲಿ ಸಂಬಂಧಪಟ್ಟಂಥ MLA ಅವರು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ನಿಧಿಯಿಂದ ಈಗೇನು NDRF ಮತ್ತು ಆಪತ್ತು ನಿರ್ವಹಣಾ ನಿಧಿಯಿಂದ ಹೆಕ್ಟೇರ್ ಅಂದರೆ 2.5 ಎಕರೆಗೆ ಬರೀ 17,000 ಫಿಕ್ಸ್ ಮಾಡಿದೆ. ಇದನ್ನು ಈ ಏನು ರಾಷ್ಟ್ರೀಯ ವಿಪತ್ತು ನಿಧಿಯಿಂದ ಕೊಡ್ತಕ್ಕಂಥ 17,000 ಜೊತೆಗೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗದ ರೈತರಿಗೆ ಮೊದಲೇ ನಮ್ಮದು ಬರಗಾಲ ಮತ್ತು ಭಾಳ ಹಿಂದುಳಿದಂಥ ಜಿಲ್ಲೆ ಅಂತೇಳಿ ಕರೆಸ್ಕೊಂಡಂಥ ಜಿಲ್ಲೆನಲ್ಲಿ ಇವತ್ತು ರೈತರು ಒಂದು ಉತ್ತಮವಾದ ಬೆಳೆಗಳನ್ನ ಬೆಳೆದಿಂದಂಥ ಸಂದರ್ಭದಲ್ಲೂ ಅವ್ರಿಗೆ ಕೈಗೆ ಸಿಲುಕಿದಂತಾಗಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು JDS ಕ್ಷೇತ್ರಾಧ್ಯಕ್ಷನಾಗಿ ಅವ್ರಿಗೆ ಮನವಿ ಮಾಡೋದು ಮತ್ತು ಒತ್ತಾಯ ಮಾಡೋದು ಈ ಮೂಲಕ ಏನಂದರೆ ರೈತರಿಗೆ ಏನು ಹೆಕ್ಟೇರ್ಗೆ 17,000 ಕೊಡ್ತಾ ಇದ್ದೀರಲ್ಲ ಇದನ್ನು ದಯಮಾಡಿ ಒಂದು ಎಕರೆಗೆ ಕನಿಷ್ಠ ಒಂದು 50,000 ರೂಪಾಯಿನಾದರೂ ಸಿಗಬೇಕು ಅಂತ ಒಂದು ಬೆಲೆಯನ್ನು ಮಾಡಿಕೊಟ್ಟು ಅವರು ರೈತರು ಯಾವುದೇ ರೀತಿ ಅಪಾಯವನ್ನು ತಂದೊಡ್ಕೊಳ್ಳದ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ. ಹಾಗೂ ರೈತರು ಈ ಸಂಬಂಧಪಟ್ಟಂತೆ ಯಾವುದೇ ಎದೆಗುಂದಿದೆ ಮಾನ್ಯ ಕೇಂದ್ರ ಸಚಿವರಾದಂಥ ಕುಮಾರಣ್ಣನವರ ಕೂಡ ಸಂಪರ್ಕ ಮಾಡಿ ಈ ಬಗ್ಗೆ ಅವರಲ್ಲಿ ನಾವು ಏನು ರೈತರಿಗೆ ಸಹಾಯದ ಸಿಗಬೇಕು ಅದರ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ JDS ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಕುಮಾರಣ್ಣನವ್ರನ್ನ ಭೇಟಿ ಮಾಡಿ ಈ ಬಗ್ಗೆನೂ ಕೂಡ ಅವ್ರಿಗೆ ಪರಿಹಾರ ಸಿಗೋ ಅಂಥ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ನೀವ್ಯಾರು ಎದೆಗುಂದಿದೆ ಧೈರ್ಯವಾಗಿರಬೇಕು ಅಂತೇಳಿ ನಾನು ಎಲ್ಲ ನಮ್ಮ ರೈತರ ಮುಖಂಡರಲ್ಲಿ ಮನವಿ ಮಾಡ್ಕೊತೀನಿ. ಧನ್ಯವಾದ. ರೋಗ ಏನಿಲ್ಲ